ವೀಕೆಂಡ್ ಈ ಸಲ ಹೆಂಗಿತ್ತು ಅಂತ ನೋಡೋಣ ಬರ್ರಿ. ಸೊ ನಮಸ್ಕಾರ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಬಿಸಿನೀರಾಗ ಸ್ವಲ್ಪ ಲಿಂಬೆಕಾಯಿ ಹಾಕ್ಕೊಂಡು ಕಲ್ಸ್ಕೊಂಡು ಕೂತ್ಕೊಂಡಿದ್ದೆ. ಆಲ್ರೆಡಿ ಲೇಟ್ ಮಾಡಿದ್ದಿದ್ದೆ. ಅಷ್ಟೊತ್ತಿಗೆ ಸೈಡ್ಗೆ ನಮ್ಮ ಮಮ್ಮಿ ಪಪ್ಪ ಏನೋ ಕೆಲಸ ಮಾಡಕತ್ತಿದ್ರೆ ನಮ್ಮ ಮಮ್ಮಿಗೆ ನಾನು ಕೆಲಸ ಮಾಡಕತ್ತೀನಿ, ನೀನು ಹೋಗುವ ರೊಟ್ಟಿ ಬಡಿ ಅಂತ ಅಂದಿದ್ದಕ್ಕೆ ಬಂದು ರೊಟ್ಟಿ ಬಡಿಯಾಕೆ ಹಿಟ್ಟೆಲ್ಲ ನಾದ್ಕೊಂಡು ಫಸ್ಟ್ ಡೌಟ್ ಇತ್ತು ರೊಟ್ಟಿ ಬರ್ತಾವೋ ಇಲ್ಲೋ ಅಂತ. ಯಾಕಂದ್ರೆ ಭಾಳ ದಿವಸ ಆಯ್ತು ನಾನು ರೊಟ್ಟಿನ ಮಾಡಿರ್ಕಿಲ್ಲ. ಬಟ್ ರೊಟ್ಟಿ ಬಂದು ಚೆನ್ನಾಗಿ ಉಬ್ಬಾಕತ್ತಿದ್ದು ಭೀ. ಅಷ್ಟಾದಮೇಲೆ ರೊಟ್ಟಿ ಬಡಿಸೋದಾಗೈತೆ ಅಂತ ಹೇಳಿ ಕೂತ್ಕೊಂಡಿದ್ದೆ. ಅಷ್ಟೊದ್ರಾಗ ಮತ್ತು ಒಂದು ಸ್ಕಿನ್ ಕೇರ್ ಭೀ ಮಾಡಬೇಕಲ್ಲ ಅಂತ ಹೇಳಿ ಪೀಲ್ ಮಾಸ್ಕ್ ಹಚ್ಕೊಂಡು ಕೂತ್ಕೊಂಡಿದ್ದೆ. ಪೀಲ್ ಮಾಸ್ಕ್ ಎಲ್ಲ ಹಚ್ಕೊಂಡು ಅದೆಲ್ಲ ಆರಿದ್ಮೇಲೆ ಸ್ನಾನ ಮಾಡ್ಕೊಂಡು ಕೂತು ಅಷ್ಟರಲ್ಲಿ ಫುಲ್ ಹೊಟ್ಟೆ ಹಸ್ದಿತ್ತು. ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಎಲ್ಲ ಮಾಡೋ ಅಷ್ಟರೊಳಗೆ ಮುಗ್ದಿತ್ತು ನನ್ನ ಕತೆ ಆಲ್ರೆಡಿ ಅಂತ ಹೇಳಿ ಸುಮ್ಮಗಪ್ಪ ಮೊಬೈಲ್ ಸೈಡ್ ಇಟ್ಟು ಮಲ್ಕೊಂಡು ಎದ್ದೀನಿ. ಮಲ್ಕೊಂಡು ಹೇಳೋಷ್ಟ್ರೊಳಗೆ ಆಲ್ರೆಡಿ ಹೊರಗಡೆ ಎಲ್ಲ ಮಾಡಿ ನೋಡಿನ ನಂಗೆ ಯಾಕೋ ಮೈಕೈ ಮತ್ತೆಲ್ಲ ನೋವು ಸ್ಟಾರ್ಟ್ ಆಗಿದ್ದಕ್ಕೆ ಆಯ್ತಪ್ಪ ಅಂತ ಹೇಳಿ ಟಿ ವಿ ನೋಡ್ಕೋತ ಕೂತೀನಿ. ಒಂದು ಯಾವುದೋ ಹಳೆ ಮೂವಿ ಹಚ್ಕೊಂಡು ನೋಡ್ಕೋತ ಕೂತಿದ್ದೆ. ಅಷ್ಟು ಆಗೋದ್ರಾಗ ಮಮ್ಮಿ ಉಪ್ಪ ಇವತ್ತು ಸ್ಯಾಟರ್ಡೇ ಐತಿ, ನೀನು ಅಡುಗೆನೂ ನೀನು ಮಾಡ್ಕೊಂಬಿಡ ಸಂಜಿಕ ಅಂತ ಅಂದಿದ್ದಕ್ಕೆ ಓಕೆ ಏನು ಮಾಡೋಣ ಅಂತ ಯೋಚನೆ ಮಾಡಕತ್ತಿದ್ದೆ. ರೊಟ್ಟಿ ಅಂತೂ ಮಾಡೋಕೆ ಮನಸ್ಸಿರಲಿಲ್ಲ, ಯಾಕಂದ್ರೆ ಆಫ್ಟರ್ನೂನ್ ಆಲ್ರೆಡಿ ರೊಟ್ಟಿ ಬಡ್ದು ನಂಗೆ ಸಾಕಾಗಿತ್ತು. ಸೊ ರೈಸ್ ಮಾಡಿಬಿಡೋಣಪ್ಪ ಅಂತ ಹೇಳಿ ಸ್ಪೆಷಲ್ ರೈಸ್ ಮಾಡೋಣ ಅಂತ ಹೇಳಿ ಲಕ್ಷ್ಮಿಗೆ ನನಗೇನೇನು ಬರ್ತಿತ್ತು ಆ ರೈಸ್ ಮಾಡಿದ್ದೆ. ಲಕ್ಷ್ಮಿ ಸ್ಪೆಷಲ್ ರೈಸ್ ಮಾಡಿ ಸೊ ಊಟ ಮಾಡಿ ನನ್ನ ಡೇನ ಎಂಡ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಲೈಕ್ ಆಗಿದೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.